ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ಸುಸ್ವಾಗತ. IPL ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಪಾಲಿಗೆ ಇದೊಂದು ಹಬ್ಬ. IPL ಬಂದರೆ ಸಾಕು, ಫ್ರೆಂಡ್ಸ್ ಎಲ್ಲ ಶತ್ರುಗಳಾಗೋದು, ಆ ಒಂದು ಬೆಟ್ಟಿಂಗು, ತಮ್ಮ ನೆಚ್ಚಿನ ತಂಡ ಗೆದ್ದಾಗ ಅಲ್ಲಿ ಮಾಡುವಂತಹ ಸಂಭ್ರಮಾಚರಣೆ, ಹಾಗೆ ಸೋತಾಗ ಅದೊಂದು ಹತಾಶೆ, ಎಲ್ಲವೂ ಕೂಡ ಇಲ್ಲಿದ್ದೇ ಇರುತ್ತೆ. ಇನ್ನೇನು ಸ್ವಲ್ಪ ದಿನದಲ್ಲೇ IPL ಕೂಡ ಮತ್ತೆ ಬರ್ತಾ ಇದೆ. ಸೊ ನಾವುಗಳು ಈ ಒಂದು ಸರಣಿಯಲ್ಲಿ IPLನ ಕೆಲವೊಂದು ರೆಕಾರ್ಡ್ಸ್ಗಳ ಬಗ್ಗೆ ನೋಡೋಣ. ಎಲ್ಲ ತಂಡಗಳು ಚಾಂಪಿಯನ್ಶಿಪ್ ಗೆಲ್ಲೋಕ್ಕೋಸ್ಕರನೇ ಹೋರಾಟ ಮಾಡ್ತವೆ, ಆದರೆ ಚಾಂಪಿಯನ್ ಆಗೋದು ಒಂದು ತಂಡ ಮಾತ್ರ. ಆ ತಂಡದಲ್ಲಿ ಅದ್ಭುತ ಪ್ರದರ್ಶನ ನೀಡಿದಂತಹ ಪ್ಲೇಯರ್ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡನ್ನು ಗೆಲ್ತಾರೆ. ಹಾಗಾಗಿ ಇಲ್ಲಿ ತನಕ IPLನಲ್ಲಿ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಗೆದ್ದಂತಹ ಪ್ಲೇಯರ್ಸ್ ಯಾರು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲನೇ ಸೀಸನ್ನು 2008ರಲ್ಲಿ ನಡೆಯುತ್ತೆ. ಈ ಒಂದು ಸೀಸನ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾಗುತ್ತೆ. ತನ್ನ ಅದ್ಭುತ ಸ್ಪೆಲ್ ಮೂಲಕ ರಾಜಸ್ಥಾನ್ ರಾಯಲ್ಸ್ ತಂಡನ ಚಾಂಪಿಯನ್ ಮಾಡಿದಂತಹ ಯೂಸುಫ್ ಪಠಾಣ್ ಅವರು ಈ ಒಂದು ಮೊದಲನೇ ಆವೃತ್ತಿಯ ಫೈನಲ್ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೋತಾರೆ. ಇನ್ನು 2009ರಲ್ಲಿ ನಡೆದ ಎರಡನೇ ಸೀಸನ್ನಲ್ಲಿ ನಮ್ಮ RCB ಹಾಗೂ ಡೆಕ್ಕನ್ ಚಾರ್ಜರ್ಸ್ ತಂಡಗಳು ಫೈನಲ್ಗೆ ಬರುತ್ತೆ. ಇಲ್ಲಿ ಬೆಂಗಳೂರಿನ ತಂಡದ ನಾಯಕ ಅನಿಲ್ ಕುಂಬ್ಳೆ ಅವರು ತಮ್ಮ ಅದ್ಭುತ ಬೌಲಿಂಗ್ ಮೂಲಕ ಡೆಕ್ಕನ್ ಚಾರ್ಜರ್ಸ್ ತಂಡನ ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕೋದ್ರಲ್ಲಿ ಯಶಸ್ವಿಯಾಗ್ತಾರೆ. ಆದರೂ ಕೂಡ ಬೆಂಗಳೂರು ಚಾಂಪಿಯನ್ ಆಗೋದಕ್ಕಾಗಲ್ಲ. ಬಟ್ ಅನಿಲ್ ಕುಂಬ್ಳೆ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡನ್ನು ಗೆಲ್ತಾರೆ. 2010ರಲ್ಲಿ ಇದು ಮೂರನೇ ಸೀಸನ್. ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾಗುತ್ತೆ. ಇಲ್ಲಿ ಚೆನ್ನೈ ತಂಡ ತನ್ನ ಮೊದಲ ಚಾಂಪಿಯನ್ಶಿಪ್ಪನ್ನು ಗೆಲ್ಲುತ್ತೆ. ಸುರೇಶ್ ರೈನಾ ಅವರ ಅದ್ಭುತ ಆಟದಿಂದ ಚೆನ್ನೈ ಮೊದಲ ಬಾರಿಗೆ IPLನಲ್ಲಿ ಚಾಂಪಿಯನ್ ಆಗುತ್ತೆ. ಸೊ ಸುರೇಶ್ ರೈನಾ ಅವರು ಇಲ್ಲಿ ಫೈನಲ್ ಪಂದ್ಯದಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡನ್ನು ಗೆಲ್ತಾರೆ. 2011ರಲ್ಲಿ ಬದ್ಧ ವೈರಿಗಳಾದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಫೈನಲ್ನಲ್ಲಿ ಎದುರಾಗುತ್ತೆ. ಮುರಳಿ ವಿಜಯ್ ಅವರ ಅದ್ಭುತ ಆಟದಿಂದ ಚೆನ್ನೈ ತಂಡ ಉತ್ತಮ ಮೊತ್ತವನ್ನೇ ಕಲೆ ಹಾಕುತ್ತೆ ಹಾಗೂ ನಮ್ಮ ಬೆಂಗಳೂರು ಈ ಒಂದು ಗುರಿಯನ್ನು ಬೆನ್ನಟ್ಟೋದಕ್ಕೆ ವಿಫಲವಾಗುತ್ತೆ. ಮುರಳಿ ವಿಜಯ್ ಅವರು ಫೈನಲ್ ಪಂದ್ಯದ ಪಂದ್ಯ ಪುರುಷೋತ್ತಮ ಅವಾರ್ಡನ್ನು ಗೆಲ್ತಾರೆ. 2012ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾಗುತ್ತೆ. ಮನವಿಂದರ್ ಬಿಸ್ಲಾ ಅವರ ಒಂದು ಅದ್ಭುತ ಆಟದಿಂದ ಕೋಲ್ಕತ್ತಾ ತನ್ನ ಮೊಟ್ಟ ಮೊದಲ ಟ್ರೋಫಿಯನ್ನು ಗೆಲ್ಲುತ್ತೆ. ಈ ಪಂದ್ಯದಲ್ಲಿ ಮನವಿಂದರ್ ಬಿಸ್ಲಾ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡನ್ನು ಗೆಲ್ತಾರೆ. 2013ರಲ್ಲಿ ಮುಂಬೈ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾಗುತ್ತೆ. ಇಲ್ಲಿ ಕೈರನ್ ಪೊಲಾರ್ಡ್ ಅವರ ಆಲ್ರೌಂಡರ್ ಆಟದಿಂದ ಮುಂಬೈ ತನ್ನ ಮೊದಲ ಟ್ರೋಫಿಯನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತೆ ಹಾಗೂ 2010ರ ಫೈನಲ್ ಸೋಲಿಗೆ ಮುಂಬೈ ಸೇಡನ್ನು ತೀರಿಸಿಕೊಳ್ಳುತ್ತೆ. ಪೊಲಾರ್ಡ್ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡನ್ನು ಗೆಲ್ತಾರೆ. 2014ರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಪಂಜಾಬ್ ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾಗುತ್ತೆ. ಕನ್ನಡಿಗ ಮನೀಶ್ ಪಾಂಡೆ ಅವರ ಸಮಯೋಚಿತ ಆಟದಿಂದ ಕೋಲ್ಕತ್ತಾ ತನ್ನ ಎರಡನೇ ಪ್ರಶಸ್ತಿಯನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತೆ ಹಾಗೂ ಮನೀಶ್ ಪಾಂಡೆ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡನ್ನು ಗೆಲ್ತಾರೆ. 2015ರಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾಗುತ್ತೆ. ಮುಂಬೈ ತಂಡದ ನಾಯಕ ರೋಹಿತ್ ಶರ್ಮಾ ಅವರ ಆರ್ಭಟಕ್ಕೆ ಚೆನ್ನೈ ಫೈನಲನ್ನು ಸೋಲ್ಬೇಕಾಯಿತು. ಇನ್ನು ಮುಂಬೈ ಇಂಡಿಯನ್ಸ್ ಎರಡನೇ ಬಾರಿಗೆ IPL ಟ್ರೋಫಿ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ರೋಹಿತ್ ಶರ್ಮಾ ಅವರು ಫೈನಲ್ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡ್ಕೋತಾರೆ. 2016 ಈ ಒಂದು ಸೀಸನ್ನ ಮಾತ್ರ RCB ಫ್ಯಾನ್ಸ್ ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಬಿಡಿ. ಯಾಕಂದರೆ ಒಂದು ಕಡೆಯಿಂದ ಕದನ ಕಲಿಯಂತೆ ವಿರಾಟ್ ತಮ್ಮ ಬ್ಯಾಟಿಂಗ್ ಮೂಲಕ ಧೂಳೆಪ್ಪಿಸಿ RCBನ ಫೈನಲಿಗೆ ಕರ್ಕೊಂಡ್ಬರ್ತಾರೆ. ಫೈನಲ್ನಲ್ಲಿ RCBಗೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಎದುರಾಳಿಯಾಗಿ ನಿಲ್ಲುತ್ತೆ. ಫೈನಲ್ ದುರಾದೃಷ್ಟ ಇಲ್ಲೂ ಕೂಡ RCBಗೆ ಕಾಡುತ್ತೆ. ಗೆಲ್ಲುವ ಪಂದ್ಯವನ್ನು ಕೈ ಚೆಲ್ಲಿದಂತಹ ಬೆಂಗಳೂರು ಟ್ರೋಫಿ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಈ ಒಂದು ಪಂದ್ಯದಲ್ಲಿ ಕೊನೆಯಲ್ಲಿ ಅದ್ಭುತ ಇನ್ನಿಂಗ್ಸ್ ಆಡಿದಂತಹ ಬೆನ್ ಕಟಿಂಗ್ ಅವರು ಈ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೋತಾರೆ. 2017ರಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರೈಸಿಂಗ್ ಪುಣೆ ಸೂಪರ್ ಜೆಂಟ್ಸ್ ತಂಡಗಳು ಫೈನಲ್ ಪಂದ್ಯವನ್ನು ಆಡುತ್ತೆ. ಇಲ್ಲಿ ಮುಂಬೈ ಮತ್ತೊಮ್ಮೆ ಚಾಂಪಿಯನ್ ಆಗಲು ಕೃಣಾಲ್ ಪಾಂಡ್ಯ ಅವರ ಒಂದು ಆಲ್ರೌಂಡರ್ ಆಟ ನೆರವಾಗುತ್ತೆ. ಹಾಗಾಗಿ ಕೃಣಾಲ್ ಪಾಂಡ್ಯ ಅವರು 2017ರ ಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೋತಾರೆ. 2018ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ
ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾಗುತ್ತೆ. ಶೇನ್ ವ್ಯಾಟ್ಸನ್ ಅವರ ಶತಕಕ್ಕೆ ವಿಜಯಲಕ್ಷ್ಮಿ ಚೆನ್ನೈ ಸೂಪರ್ ಕಿಂಗ್ಸ್ ಪಾಲಾಗ್ತಾಳೆ. ಹಾಗೆ ಶೇನ್ ವ್ಯಾಟ್ಸನ್ ಅವರು ಈ ಒಂದು ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೋತಾರೆ. ಇನ್ನು 2019ರಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾಗುತ್ತೆ. ಬೂಮ್ರಾ ದಾಳಿಗೆ ನಲುಗಿದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಸೋಲನ್ನು ಅನುಭವಿಸಬೇಕಾಯಿತು. ಟ್ರೋಫಿ ಗೆದ್ದ ಮುಂಬೈ ತಂಡದ ಜಸ್ಪ್ರೀತ್ ಬೂಮ್ರಾ ಅವರು ಈ ಒಂದು ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಗೆಲ್ತಾರೆ. 2020ರಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾಗುತ್ತೆ. ಟ್ರೆಂಟ್ ಬೋಲ್ಟ್ ಅವರ ಅಮೋಘ ದಾಳಿಗೆ ನಲುಗಿದಂತಹ ಡೆಲ್ಲಿ ಈ ಒಂದು ಫೈನಲ್ ಪಂದ್ಯದಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು. ಇದರೊಂದಿಗೆ ಮುಂಬೈ ಇಂಡಿಯನ್ಸ್ ದಾಖಲೆಯ 5ನೇ ಬಾರಿಗೆ ಪ್ರಶಸ್ತಿಯನ್ನು ಗೆಲ್ಲುತ್ತೆ. ಟ್ರೆಂಟ್ ಬೋಲ್ಟ್ ಈ ಒಂದು ಪಂದ್ಯದಲ್ಲಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡ್ಕೋತಾರೆ. 2021ರಲ್ಲಿ ಚೆನ್ನೈ ಹಾಗೂ ಕೋಲ್ಕತ್ತಾ ತಂಡಗಳು ಫೈನಲ್ನಲ್ಲಿ ಎದುರಾಗುತ್ತೆ. ಫ್ಯಾಫ್ ಡು ಪ್ಲೆಸಿ ಅವರ ಅಬ್ಬರಕ್ಕೆ ಮಣಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೈನಲ್ನಲ್ಲಿ ಸೋಲನ್ನು ಕಾಣಬೇಕಾಯಿತು. ಚೆನ್ನೈ ಈ ಒಂದು ಟ್ರೋಫಿಯನ್ನು ಗೆಲ್ಲುತ್ತೆ. ಹಾಗೆ ಫ್ಯಾಫ್ ಡು ಪ್ಲೆಸಿ ಅವರು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಗೆಲ್ತಾರೆ. 2022ರಲ್ಲಿ ಹೊಸ ತಂಡವಾಗಿ ಬಂದಂತಹ ಗುಜರಾತ್ ಟೈಟಾನ್ಸ್ ಹಾಗೂ ಸೀಸನ್ 1ರ ಚಾಂಪಿಯನ್ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾಗುತ್ತೆ. ಗುಜರಾತ್ನ ನಾಯಕ ಹಾರ್ದಿಕ್ ಪಾಂಡ್ಯ ಅವರ ಆಲ್ರೌಂಡರ್ ಆಟದಿಂದ ಗುಜರಾತ್ ಮೊದಲ ಬಾರಿಗೆ ಚಾಂಪಿಯನ್ ಆಗುತ್ತೆ. ಹಾರ್ದಿಕ್ ಪಾಂಡ್ಯ ಅವರು ಈ ಒಂದು ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೋತಾರೆ. 2023ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾಗುತ್ತೆ. ಚೆನ್ನೈ 5ನೇ ಬಾರಿಗೆ ಚಾಂಪಿಯನ್ಶಿಪ್ಪನ್ನು ಗೆದ್ದರೆ ಈ ಒಂದು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಡಿವೆನ್ ಕಾನ್ವೆ ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೋತಾರೆ. 2024ರಲ್ಲಿ ಕೋಲ್ಕತ್ತಾ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾಗುತ್ತೆ. ಇಲ್ಲಿ ಮಿಚೆಲ್ ಸ್ಟಾರ್ಕ್ ಅವರ ಅಮೋಘ ದಾಳಿಗೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಫೈನಲ್ನಲ್ಲಿ ಸೋಲ್ಬೇಕಾಯಿತು. ಕೋಲ್ಕತ್ತಾ ತನ್ನ 3ನೇ ಟ್ರೋಫಿಯನ್ನು ಗೆಲ್ಲುತ್ತೆ. ಅದ್ಭುತ ಪ್ರದರ್ಶನ ನೀಡಿದ ಮಿಚೆಲ್ ಸ್ಟಾರ್ಕ್ ಅವರು ಈ ಒಂದು ಪಂದ್ಯದಲ್ಲಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಗೆಲ್ತಾರೆ. ಇದು ಸ್ನೇಹಿತರೆ IPL ಫೈನಲ್ನಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದ ಆಟಗಾರರು. ಈ ಬಾರಿ IPLನಲ್ಲಿ ಯಾರು ಫೈನಲ್ನಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡಿಬೋದು ಅನ್ನೋದನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.